ಯೇಸು ಕ್ರಿಸ್ತನ ಜನನ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಮತ್ತು ಯೇಸು ಕ್ರಿಸ್ತನ ಮರಣ ಕೂಡ ನಮ್ಮನ್ನು ಪಾಪದಿಂದ ಬಿಡಿಸಿ ನಮ್ಮನ್ನು ತೊಳೆದು ಶುದ್ಧಿ ಮಾಡಿ ಸ್ವರ್ಗದಲ್ಲಿ ಸೇರುವುದಕ್ಕಾಗಿ ಅವರು ನಮಗಾಗಿ ರಕ್ತ ಸುರಿಸಬೇಕಾಗಿತ್ತು. ಸಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ರಕ್ತ ಸುರಿಸಿದ್ರು. ಆಮೇಲೆ ಸಮಾಧಿಗೆ ಹಾಕಿದ್ರು. ಸ್ವಾಮಿ ಸಮಾಧಿಯಲ್ಲೇ ಇರಲಿಲ್ಲ. ಆತನು ಸಮಾಧಿಯಿಂದ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಜೀವಿಸುವ ದೇವರಾಗಿ ಆತನು ಎದ್ದು ಬಂದಿದ್ದು. ಹಿಸ್ಟ್ರಿಯಲ್ಲಿ ಜೀವಂತವಾಗಿ ಎದ್ದು ಬಂದಿದ್ದೆ ಯೇಸು. ಹಲ್ಲೆಲೂಯ. ಯೇಸು ಒಬ್ಬರೇ ನಮಗಾಗಿ ಜೀವಂತವಾಗಿ ಎದ್ದು ಬಂದು ಮತ್ತೆ ಪರಲೋಕಕ್ಕೆ ಏರಿ ಹೋಗಿದ್ದಾರೆ, ಮತ್ತೆ ಅವರು ಬರುವರಾಗಿದ್ದಾರೆ. ಕ್ರಿಸ್ತನ ಜನನ ಮತ್ತು ಮರಣ ಮತ್ತು ಪುನರುತ್ಥಾನ ಈ ಮೂರೇ ಈ ಭೂಲೋಕಕ್ಕೆ ದೊಡ್ಡ ಸಾಕ್ಷಿಯ ಸುವಾರ್ತೆಯಾಗಿದೆ. ಹಲ್ಲೆಲೂಯ. ಹೀಗಾಗಿ ಕೆಳಗೆ ನೋಡುವಾಗ ಆತನು ಕೆಳಗೆ ನೋಡೋಣ. ನಿಮಗೆ ತಿಳಿಸುತ್ತೇನೆ, ಅದೇನೆಂದರೆ ಇವತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಹಲ್ಲೆಲೂಯ. ಕ್ರಿಸ್ತನೇ ಎಂಬುದಾಗಿ ನೋಡಿ, ಆತನು ನಿಮಗೆ ಗೊತ್ತಾಗುವುದಕ್ಕೆ ಗೊತ್ತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕದ ಸೈನ್ಯದಲ್ಲಿ ಇದ್ದಾನೆ. ಹಲ್ಲೆಲೂಯ. ಅವರು ದೇವದೂತನ ಇದೇನಂತ ನೋಡಿದ ಕೂಡಲೇ ಪರಲೋಕದಲ್ಲಿ ಒಂದು ದೊಡ್ಡ ಸೈನ್ಯ ಕುರುಬರು ನೋಡಿದ್ರು. ಇವತ್ತು ಯಾರು ನೋಡಿಲ್ಲ. ಕುರುಬರಿಗೆ ಭಾಗ್ಯವಂತ. ಹಲ್ಲೆಲೂಯ. ಆ ಶುಭವರ್ತಮಾನ ತಂದುಕೊಟ್ಟ ದೂತನಿಗೆ ನಾವು ಒಂದು ಚಪ್ಪಾಳೆ ತಟ್ಟಬೇಕು. ಮತ್ತು ಅವನ್ನ ಕರೆದುಕೊಂಡು ಯೇಸು ಕ್ರಿಸ್ತನನ್ನು ತೋರಿಸಿದಂತ ನಕ್ಷತ್ರಕ್ಕೂ ಚಪ್ಪಾಳೆ ತಟ್ಟಬೇಕು. ಮತ್ತು ಅಲ್ಲಿ ಯೇಸು ಕ್ರಿಸ್ತನನ್ನು ನೋಡಿದಂತ ಕುರುಬರಿಗೋಸ್ಕರ ಶುಭವರ್ತಮಾನವನ್ನು ತಂದಂತ ಆ ಕುರುಬರು ಅದಕ್ಕಾಗಿ ಒಂದು ಚಪ್ಪಾಳೆ ತಟ್ಟಬೇಕು. ದೊಡ್ಡದಾಗಿ ಚಪ್ಪಾಳೆ ನಮಗಾಗಿ ಜನಿಸಿ ಲೋಕ ರಕ್ಷಕನಾಗಿ ಜನಿಸಿ ನಮ್ಮನ್ನು ಕಾಪಾಡಲು ಬಂದಂತ ಯೇಸುವಿಗೆ ನಾವು ಹೃದಯಪೂರ್ವಕವಾದ ಚಪ್ಪಾಳೆ ತಟ್ಟಬೇಕಾಗಿದೆ. ಅವರೇ ನಮ್ಮನ್ನು ಪಾಪದಿಂದ ಬಿಡಿಸಿ ಕಾಯುವವನು. ಅವರೇ ನಮ್ಮನ್ನು ಮರಣದ ಕಾಲದಿಂದ ಬಿಡಿಸುವವನು. ಅವರೇ ನಮ್ಮನ್ನು ಪಾತಾಳದಿಂದ ಬಿಡಿಸುವವನು. ಈ 2ನೇ ಮರಣದಿಂದ ತಪ್ಪಿಸುವುದಕ್ಕಾಗಿ ಯೇಸು ನಮಗಾಗಿ ಬಂದಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಅದು